ಓಂ ಗಣೇಶ. ಇವತ್ತು ಟಾಪಿಕ್ ಏನಂದ್ರೆ 2025 ಈ ವರ್ಷ ಸಂಖ್ಯಾಶಾಸ್ತ್ರ ಪ್ರಕಾರ. ಸೊ ನಿಮ್ ಲೈಫ್ ಅಲ್ಲಿ ಯಾವ ತರ ಒಳ್ಳೆ ವಿಚಾರ ಆಗುತ್ತೆ, ಗುಡ್ ಇನ್ಸಿಡೆಂಟ್ ಏನು, ಮತ್ತೆ ನಿಮ್ ಲೈಫ್ ಅಲ್ಲಿ ಯಾವ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಂತ ಹೇಳ್ತೀನಿ. ಇದರಲ್ಲಿ ಈ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಪ್ರಕಾರ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಏನೆಲ್ಲ ಪಾಸಿಟಿವ್ ಆಗುತ್ತೆ, ಏನೆಲ್ಲ ನೆಗೆಟಿವ್ ಆಗುತ್ತೆ, ಅದಕ್ಕೆ ಏನ್ ರೆಮಿಡೀಸ್ ಮಾಡ್ಬೇಕಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ, ಮಿಸ್ ಮಾಡಿ ನೋಡಿ. ಸೊ ಈ ಸಂಖ್ಯಾಶಾಸ್ತ್ರ ಪ್ರಕಾರ ನಿಮ್ಮ ಲೈಫ್ ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಇವೆಲ್ಲ ತಳ್ಕೊಬೇಕಂದ್ರೆ ಫಸ್ಟ್ ನಿಮ್ಮ ನೇಮ್ ಕರೆಕ್ಷನ್ ಮಾಡ್ಕೋಬೇಕು. ಸೊ ನಾನು ಬಂದು ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರು ಕರೆಕ್ಷನ್ ಮಾಡ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಡೀಟೇಲ್ ಆಗಿ ಅರ್ಥ ಆಗೋ ತರ ವೈಟ್ ಬೋರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇದಕ್ಕೆ ಮೈನ್ ನಿಮ್ಗೆ ಇಂಪಾರ್ಟೆಂಟ್ ಏನ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದೆ ಒಂದು ಬುಕ್, ಒಂದು ನೋಟ್ ಬುಕ್, ಒಂದು ಪೇಪರ್ ಎತ್ಕೊಳ್ಳಿ. ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಇದು ಡೇಟ್ ಆಫ್ ಬರ್ತ್ ವರ್ಷ ಬೇಕಾಗಿಲ್ಲ, ಡೇಟ್ ಮಂತ್ ಮಾತ್ರ ಬೇಕಾಗುತ್ತೆ. ಯಾಕಂದ್ರೆ ಈ ವರ್ಷ, ಈ 2025 ಈ ವರ್ಷ ಮಾತ್ರ ಹೇಗಿರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದೊಂದು ವರ್ಷಕ್ಕ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಜ್ಯೋತಿಷ್ಯದಲ್ಲಿ ಗ್ರಹಗಳು ಯಾವ ತರ ಚೇಂಜ್ ಆಗುತ್ತೋ, ಗುರು ಶನಿ ರಾಹು ತರ ಸೇಮ್ ವರ್ಷಕ್ಕೆ ಒಂದು ಬಾರಿ ನ್ಯೂಮರಾಲಜಿ ಪ್ರಕಾರ ನಂಬರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಅದ್ ಯಾವ ತರ ಮಾಡ್ಬೇಕಂತ ಹೇಳ್ತೀನಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ತಕೊಳ್ಳಿ, ಒಂದು ಬುಕ್, ಒಂದು ಪೇಪರ್ ತಕೊಳ್ಳಿ. ಎಕ್ಸಾಂಪಲ್ ಒಂದು ಡೇಟ್ ಎಕ್ಸಾಂಪಲ್ ಹಾಕ್ತೀನಿ. 28 ಫೆಬ್ರವರಿ ಈ ವರ್ಷ ಹಾಕಿ, 2025 ಅಂತ ಹಾಕಿ. 2025 ಯಾಕಂದ್ರೆ ನಮಗೆ ಹುಟ್ಟಿಯೋ ಡೇಟ್ ಮತ್ತು ಮಾತ್ರ ಸಾಕು, ವರ್ಷ ಬೇಕಾಗಿಲ್ಲ. ನ್ಯೂಮರಾಲಜಿ ಕರೆಕ್ಷನ್ ಮಾಡ್ಕೊಬೇಕಂದ್ರೆ ವರ್ಷ ಬೇಕಾಗುತ್ತೆ. ಬಟ್ ಈ ವರ್ಷ ನಿಮ್ ಲೈಫ್ ಯಾವ ತರ ಇರುತ್ತೆ ಅಂತ 2025 ಆಗ್ಬೇಕಾಗುತ್ತೆ. ಯಾಕಂದ್ರೆ ಇದು ಈ ವರ್ಷ 2025. ಸೊ ಇದು ನಂಬರ್ ಬೇರೆ ಹಾಕ್ತೀನಿ. ಎಕ್ಸಾಂಪಲ್ ಇವಾಗ ಮೇ ತಿಂಗಳಲ್ಲ, ಸೊ ಮೇ 15 ಅಂತ ಹಾಕ್ತೀನಿ. 15ನೇ ತಾರೀಕು ಮೇ ತಿಂಗಳು. ನೀವು ಹುಟ್ಟಿರೋ ಡೇಟು ಮಂತು, ಇದು ಡೇಟು ಮಂತು, ವರ್ಷ ಬದಲು ಈ ವರ್ಷ ಹಾಕೊಳ್ಳಿ. 2025 ಅಂತ ಹಾಕಿ. 2025 ಅರ್ಥ ಆಯ್ತಾ? ಡೇಟು ಮಂತು ಈ ವರ್ಷ 2025 ಅಂತ ಹಾಕಿ. ಇವಾಗ ಇದನ್ನ ಫುಲ್ ಆಡ್ ಮಾಡ್ಬೇಕು. ಯಾವ ತರ ಆಡ್ ಮಾಡ್ಬೇಕಂದ್ರೆ 1 + 5 ಎಷ್ಟಾಗುತ್ತೆ? 1 + 5 6 ಆಗುತ್ತೆ. ಮತ್ತೆ 0 + 5 5 ಆಗುತ್ತೆ. ಮತ್ತೆ 2 + 0 2, 2 + 2 4, 4 + 5 9 ಆಗುತ್ತೆ. ಆಯ್ತಾ? ಮತ್ತೆ ಆಡ್ ಮಾಡಿ. 6 + 5 11 ಆಗುತ್ತೆ. 11 + 9 20 ಆಗುತ್ತೆ. 20 ಆಗಿದೆ. ಮತ್ತೆ ಆಡ್ ಮಾಡಿ. 2 + 0 2 ಆಗುತ್ತೆ. ಅರ್ಥ ಆಯ್ತಾ? ಡೇಟು ಮಂತು 2025 ಆಡ್ ಮಾಡಿ. ಇದನ್ನ ಕೂಡಿ ಅಡಿಷನ್ ಮಾಡಿ. 1 + 5 6, 0 + 5 5, 2 + 0 2, 2 + 2 4, 4 + 5 9 ಆಗುತ್ತೆ. ನಿಮ್ಗೆ ಕೂಡಕ್ ಬರೋದಿಲ್ಲ ಅಂದ್ರೆ ಫೋನ್ ಅಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ, ಆಪ್ಷನ್ ಇರುತ್ತೆ, ಅದು ಆಡ್ ಮಾಡಿ. ಮತ್ತೆ 6 + 5 5 + 9 ಟೋಟಲ್ 20 ಬರುತ್ತೆ. ಈ 20ನ ಮತ್ತೆ ಆಡ್ ಮಾಡಿದ್ರೆ 2 + 0 2 ಬರುತ್ತೆ. ಸೊ ಲಾಸ್ಟ್ 1 ಡಿಜಿಟ್ ಬರೋವರೆಗೂ ಕೂಡ್ತಾ ಇರಬೇಕು, ಅಡಿಷನ್ ಮಾಡಬೇಕು. ಸೊ 2025 ನ್ಯೂಮರಾಲಜಿ ಪ್ರಕಾರ ಈ ವರ್ಷ ನಿಮ್ಮ ಲೈಫ್ ಪಾತ್ ನಂಬರ್ ಬಂದು ಪರ್ಸನಲ್ ಇಯರ್ ನಂಬರ್. ಈ ವರ್ಷ ಪರ್ಸನಲ್ ಇಯರ್ ನಂಬರ್ 2025 ಪರ್ಸನಲ್ ಇಯರ್ ನಂಬರ್ ಬಂದು 2 ಬರುತ್ತೆ. ಸೊ ನಿಮ್ ಡೇಟ್ ಆಫ್ ಬರ್ತ್ ನೀವು ಹಾಕೊಳ್ಳಿ. ಡೇಟು ಮಂತ್ 2025 ಆಡ್ ಮಾಡಿದಾಗ ಲಾಸ್ಟ್ ಡಿಜಿಟ್ ಈ ತರ 2 ಬರುತ್ತೆ. ಈ ಪ್ಲೇಸ್ ಅಲ್ಲಿ ನಿಮಗೆ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು. ಈ ತರ 1 ರಿಂದ 9 ವರೆಗೂ ಬರುತ್ತೆ. ಎಕ್ಸಾಂಪಲ್ ಇವಾಗ 2 ಬಂದಿದಲ್ಲ, ಇದು ಯಾವ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. 2 ಬಂದ ತಕ್ಷಣ 2025 ಪೂರ್ತಿ ವರ್ಕ್ ಆಗೋದಿಲ್ಲ. ನಿಮ್ಮ ಬರ್ತ್ಡೇ ಬರುತ್ತಲ್ವಾ,
ಮೇ 15 ತಾರೀಕು, ಮೇ 15 2025 ನೋಟ್ ಮಾಡಿಕೊಳ್ಳಿ. ನಾನು ಇವಾಗ ಹೇಳೋ ರಿಸಲ್ಟ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಮೇ 15 2025 ಮತ್ತೆ ಮೇ 15 2026 1 ವರ್ಷ. ಅರ್ಥ ಆಯ್ತು ಅನ್ಕೊಂತೀನಿ. ನಿಮ್ಮ ಹುಟ್ಟಿದ ದಿನ, ನಿಮ್ಮ ಬರ್ತ್ಡೇ ಯಾವಾಗ ಬರುತ್ತೋ ಆವಾಗಿಂದ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಮೇ 15 2025 ಮೇ 15 2026 ಈ 1 ವರ್ಷ ಸಂಖ್ಯಾಶಾಸ್ತ್ರ ವರ್ಕ್ ಆಗುತ್ತೆ. ಈ ರಿಸಲ್ಟ್ ವರ್ಕ್ ಆಗುತ್ತೆ. ಏನ್ ರಿಸಲ್ಟ್ ಅಂದ್ರೆ ಇವಾಗ 2 ಬಂದಿದೆ. 2 ಬಂದು ಏನಾಗುತ್ತೆ ಅಂದ್ರೆ ಫಸ್ಟ್ ಪಾಸಿಟಿವ್ ಪಾಯಿಂಟ್ ಈ ವರ್ಷದಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ 2 ಬಂದಿದೆ ಅಂದ್ರೆ ಫಸ್ಟ್ ನಿಮ್ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋ ಫಸ್ಟ್ ವಿಚಾರ ಏನಂದ್ರೆ ಪ್ರಮೋಷನ್ ಸಿಗುತ್ತೆ. 100 ಎಲ್ಲ 200%. ಈ ತರ 2 ಇದೆ. ಫಸ್ಟ್ ನಿಮ್ ಸಿಗೋದು ಪ್ರಮೋಷನ್. ಸೆಕೆಂಡ್ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಈ ಸ್ಕಾಲರ್ಶಿಪ್ ಅಂತಾರಲ್ವಾ, ನೀವು ಕಾಲೇಜಲ್ಲಿ ಇದೆ ಸ್ಕಾಲರ್ಶಿಪ್ ಮತ್ತೆ ರಿವಾರ್ಡ್ ಅಂತಾರಲ್ಲ, ನೀವು ಏನಾದ್ರು ಒಂದು ಕಾಂಪಿಟೇಷನ್ ವಿನ್ ಆಗದೆ ಸರ್ಟಿಫಿಕೇಟು ಮತ್ತೆ ಈ ಕಪ್ಪು ಶೀಲ್ಡ್ ಎಲ್ಲ ಬರುತ್ತಲ್ಲ, ಈ ತರ ಸಿಗುತ್ತೆ. ಕಪ್ಪು, ಶೀಲ್ಡು, ಸರ್ಟಿಫಿಕೇಟ್ ಇವೆಲ್ಲ ಸಿಗುತ್ತೆ. ಮೂಲ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನೀವು ಸಿಂಗಲ್ ಆಗಿದ್ದೆ, ಬೇಕಾದ್ರೆ ನಿಮಗೆ ಡೌಟ್ ಇದ್ದೆ ಈ ತರ 2 ಯಾವಾಗ ಬಂದಿರುತ್ತೆ ಅಂದ್ರೆ ಲಾಸ್ಟ್ 9 ವರ್ಷ ಹಿಂದೆ ಹೋಗಿ. ಇವಾಗ ಈ ಡೇಟ್ ಆಫ್ ಬರ್ತ್ ಪ್ರಕಾರ ಪರ್ಸನಲ್ ನಂಬರ್ 2 ಬಂತು. ಇದು 9 ವರ್ಷ ಬ್ಯಾಕ್ ಹೋಗಿ. 9 ವರ್ಷ ಬ್ಯಾಕ್ ಹೋಗದೆ ಸೇಮ್ ಇದೇ ಬಂದಿರುತ್ತೆ. ಈ 2 ಬಂದಾಗ ಪ್ರಮೋಷನ್ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ, ರಿವಾರ್ಡ್ ಸಿಗುತ್ತೆ. ಮೂರನೇ ಇಂಪಾರ್ಟೆಂಟ್ ವಿಚಾರ, ನೀವೇನಾದ್ರೂ ಸಿಂಗಲ್ ಆಗಿದ್ದೆ ಖಂಡಿತ ಈ 1 year ಅಲ್ಲಿ ಖಂಡಿತ ನಿಮಗೆ ಮ್ಯಾರೇಜ್ ಆಗುತ್ತೆ. 100% ಎಲ್ಲ 200% ಮ್ಯಾರೇಜ್ ಆಗುತ್ತೆ. ಮೈನ್ ಲವ್ ಪ್ರಪೋಸಲ್ ಬರುತ್ತೆ. ನೀವು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಯಾರನ್ನಾಗಿರ್ಬೋದು, ಖಂಡಿತ ಲವ್ ಪ್ರಪೋಸ್ ಬರುತ್ತೆ. ಪ್ರಮೋಷನ್ ಆಗುತ್ತೆ, ಸರ್ಟಿಫಿಕೇಟ್, ರಿವಾರ್ಡ್ಸ್, ಕಪ್ಪು ಸಿಗುತ್ತೆ, ಮದುವೆ ಆಗುತ್ತೆ, ಲವ್ ಪ್ರಪೋಸಲ್ ಬರುತ್ತೆ. ಮೈನ್ ಮನಿ, ಕ್ಯಾಶ್ ಫ್ಲೋ ಬರುತ್ತೆ. ಇವೆಲ್ಲ ಈ 2 ಬರೋದ್ರಿಂದ ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇದು ಪ್ಲಸ್ ಮಾತ್ರ. ಇವೆಲ್ಲ ಪ್ಲಸ್. ಈ ಟೈಮಲ್ಲಿ ನೀವು ತುಂಬಾ ಹ್ಯಾಂಡ್ಸಮ್, ಬ್ಯೂಟಿ ಆಗೋಕ್ ತುಂಬಾ ಚಾನ್ಸಸ್ ಇದೆ. ಈ ವರ್ಷ ಪೂರ್ತಿ ನೀವು ಆಲ್ಮೋಸ್ಟ್ ತುಂಬಾ ಸ್ವೀಟು, ಫ್ರೂಟ್ಸು, ಜ್ಯೂಸು, ಕೂಲ್ ಡ್ರಿಂಕ್ಸು, ನೀವು ಹಾಕೊಳ್ಳೋ ಬಟ್ಟೆ, ತುಂಬಾ ಮೇಕಪ್, ತುಂಬಾ ಬ್ಯೂಟಿಫುಲ್ ಆಗಿರ್ತೀರಾ. ಇದು ಪಾಸಿಟಿವ್. ಇದು ನೆಗೆಟಿವ್ ಏನಾಗುತ್ತೆ ಅಂದ್ರೆ ಒಂದೇ ಒಂದು 2 ವಿಚಾರ ಮಾತ್ರ ತುಂಬಾ ನೆಗೆಟಿವ್ ಇರುತ್ತೆ. ಏನ್ ನೆಗೆಟಿವ್ ಜಾಸ್ತಿ ಇರುತ್ತೆ ಅಂದ್ರೆ ಫಸ್ಟ್ ಎಮೋಷನ್. ತುಂಬಾ ಎಮೋಷನ್ ಇರುತ್ತೆ ರೀ. ಯಾರಾದ್ರೂ ಏನಾದ್ರು ಬೈದೆ ತುಂಬಾ ಎಮೋಷನ್ ಆಗ್ಬಿಡ್ತೀರಿ. ಕಣ್ಣಲ್ಲಿ ಹಂಗೆ ಕಣ್ಣೀರು ಫುಲ್ ಬರ್ತಾ ಇರುತ್ತೆ. ತುಂಬಾ ಎಮೋಷನ್ ಆಗ್ತೀರಾ. ತುಂಬಾ ಭಯ ಇರುತ್ತೆ. ಮೈಂಡ್ ಒಂಥರ ನೆಗೆಟಿವ್ ಜಾಸ್ತಿ ಬಂದ್ಬಿಡುತ್ತೆ. ಅಂದ್ರೆ ಮೈಂಡ್ ಒಂಥರ ಡ್ಯೂಯಲ್ ಟೈಪ್. ಬೆಳಿಗ್ಗೆ ಬಂದು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತೀರಾ, ಸಂಜೆ ರಾತ್ರಿ ಆಗ್ಬಿಟ್ಟೆ ಫುಲ್ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗೋದು, ಬೈಯೋದು, ಕೆಟ್ಟ ಮಾತು ಬೈಯೋದು, ಮತ್ತೆ ಫೈಟ್ ಮಾಡೋದು, ತುಂಬಾ ಎಮೋಷನ್, ತುಂಬಾ ಡಿಪ್ರೆಷನ್ ಆಗುತ್ತೆ. ಮತ್ತೆ ಹೆಲ್ತ್ ಇಶ್ಯೂ. ಈ ಟೈಮಲ್ಲಿ ಖಂಡಿತ ನಿಮಗೆ ಕೋಲ್ಡು, ಕೆಮ್ಮು, ಮತ್ತೆ ಈ ಕಂಠ ನೋವು, ಯೂರಿನ್ ರಿಲೇಟೆಡ್ ಪ್ರಾಬ್ಲಮು, ಸೊ ತುಂಬಾ ಹೆಲ್ತ್ ಇಶ್ಯೂ ಇರುತ್ತೆ ಈ ಟೈಮಲ್ಲಿ. ಸೊ ಪಾಸಿಟಿವ್, ನೆಗೆಟಿವ್ ಇದು ಜಸ್ಟ್ ಹೇಳಿದೀನಿ. ಇದು 2 ಬಂದಿದ್ರಕ, ಡೇ 2 ಮಂತ್ 2025 ಕೊಡಿದ್ರಕ 2 ಬಂದಿದ್ರಕ ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ ಹೇಳಿದೀನಿ. ಈ ತರ ಈ ಜಾಗದಲ್ಲಿ 1 ಬಂದ್ ಏನಾಗುತ್ತೆ, ಮತ್ತೆ 3, 4, 5, 6, 7, 8, 9 ಬಂದೆ ಏನಾಗುತ್ತೆ ಅಂತ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಮಿಸ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಆಗಿ ನೋಡಿ. ನೀವೇನಾದ್ರೂ ನನ್ನ ಹತ್ರ ಜ್ಯೋತಿಷ್ಯ, ನಾನು ಬಂದು KP ಅಸ್ಟ್ರಾಲಜಿ ನೋಡ್ತೀನಿ. ಜ್ಯೋತಿಷ್ಯ, ನಿಮ್ಮ ಭವಿಷ್ಯ ಫುಲ್ ದಶಾಭುಕ್ತಿ ಚೆಕ್ ಮಾಡಿಸ್ಕೋಬೇಕಂದ್ರೆ ನ್ಯೂಮರಾಲಜಿ ಪ್ರಕಾರ ನನ್ನ ಹತ್ರ ಬಂದು ನೀವು ಕನ್ಸಲ್ಟೇಷನ್ ತಕೊಂಡು ಹೆಸರು ಕರೆಕ್ಷನ್ ಮಾಡ್ಕೊಬೇಕಂದ್ರೆ ಮಿಸ್ ಮಾಡಿದ್ರೆ
ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ಕನ್ಸಲ್ಟೇಷನ್ ಹಾಕೊಂಡು ನೇಮರಾಜರಲ್ಲಿ ಹೆಸರು ಕಲೆಕ್ಷನ್ ಮಾಡ್ಕೊಳ್ಳಿ. ಮೇನು ಜ್ಯೋತಿಷ್ಯ ಪ್ರಕಾರ ದಶಾ ಬುಕ್ಕಿನ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಜ್ಯೋತಿಷ್ಯ ಮತ್ತೆ ನೇಮರಾಜು ಎರಡು ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡೋಣ. ಇಲ್ಲಿ 1 ಬಂದು ಏನಾಗುತ್ತೆ, 2 ಬಂದು ಏನಾಗುತ್ತೆ ಅಂತ ಹೇಳ್ತೀನಿ. ಮಿಸ್ ಮಾಡಿದ್ರೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಿ. ಸೊ ಇಷ್ಟೊತ್ತು ಬೋರ್ಡ್ ಅಲ್ಲಿ ಹೇಳಿದ್ದು ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ 1 ರಿಂದ 9ವರೆಗೂ ಆ ಪರ್ಸನಲ್ ನಂಬರ್ ಬಂದೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಮಿಸ್ ಮಾಡ್ದಿರ ವಿಡಿಯೋ ನೋಡಿ. ಫಸ್ಟ್ ಆಫ್ ಆಲ್ ಡೇಟು ಮಂತು ಈ 2025 ಅಡಿಷನ್ ಆಡ್ ಮಾಡಿದಾಗ 1 ಬಂದು ಏನಾಗುತ್ತೆ ಅಂದ್ರೆ ಫಸ್ಟ್ ನಿಮ್ಮ ಲೈಫಲ್ಲಿ ಚೇಂಜ್ ಆಫ್ ಜಾಬ್ ಇರುತ್ತೆ. ಸೊ ಫಸ್ಟ್ ನಿಮಗೆ ನೀವು ಬ್ಯಾಂಗ್ಳೂರ್ ಇದ್ದೀರಂದ್ರೆ ಮೈಸೂರು ಹೋಗ್ಬೋದು, ಚೆನ್ನೈ, ಹೈದರಾಬಾದ್ ಜಾಬ್ ಶಿಫ್ಟ್ ಆಗುತ್ತೆ. ಮೇಯ್ನು ನೀವೇನಾದ್ರು ಗೌರ್ಮೆಂಟ್ ಜಾಬ್ಗೆ ಏನಾದ್ರು ಟ್ರೈ ಮಾಡ್ತಾ ಇದೆ, ಖಂಡಿತ ಈ ಸಲ ನಿಮಗೆ ಸಂಖ್ಯಾಶಾಸ್ತ್ರ ನಿಯಮದ ಪ್ರಕಾರ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಪ್ರೈವೇಟ್ ಅಲ್ಲಿ ಇರೋರಿಗೆ ಖಂಡಿತ ಪ್ರಮೋಷನ್ ಅನ್ನೋದು ಸಿಗುತ್ತೆ. ಮೇಯ್ನು ಈ 2025 ಪ್ರಕಾರ ಡೇಟು ಮಂತ್ 2025 ಆಡ್ ಮಾಡಿದಾಗ 1 ಬಂದೆ ಖಂಡಿತ ನೀವು ಮನೆ ಕಟ್ತೀರಾ, ಪ್ರಮೋಷನ್ ಆಗುತ್ತೆ, ಮದುವೆ ಆಫರು, ಮದುವೆ ಆಗೋ ಎಲ್ಲಾ ಪಾಸಿಬಿಲಿಟಿ ಇರುತ್ತೆ. ಇದು ಪಾಸಿಟಿವ್. ನೆಗೆಟಿವ್ ಏನಂದ್ರೆ ಅದು ನಿಮ್ದೇ ಪ್ರಾಬ್ಲಮ್ ಆಗುತ್ತೆ. ಏನಂದ್ರೆ ಆಂಗ್ರಿನೆಸ್, ಕೋಪ ಜಾಸ್ತಿ ಬರುತ್ತೆ. ಯಾರಾದ್ರೂ ಏನಾದ್ರೂ ಮಾತಾಡ್ಸಕ್ಕಿಲ್ಲ, ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತೀರಾ, ತುಂಬಾ ವೈಲೆಂಟ್. ಕೆಲಸ ಮಾಡುವಾಗ ಮನೆಯಲ್ಲಿ ತುಂಬಾ ಕೋಪ ಇರುತ್ತೆ. ಈ ಕೋಪ, ಈ ವೈಲೆಂಟ್ ಇಂದ ನಿಮ್ಗೆ ಬರೋ ಪ್ರಮೋಷನ್ ಕಟ್ ಆಗ್ಬಿಡುತ್ತೆ, ನಿಮ್ಗೆ ಬರೋ ಮದುವೆ ಆಫರ್ಸು ಸ್ಟಾಪ್ ಆಗುತ್ತೆ. ಅದಕ್ಕೆ ಒಂದೇ ಒಂದು ರೀಸನು, ಕೋಪ ಕಮ್ಮಿ ಮಾಡ್ಕೊಬೇಕು. ಈ 1 ಬಂದವಾಗ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಪ್ಲೇಸ್ ಜಾಬ್ ಇವೆಲ್ಲ ಇರುತ್ತೆ. ನೆಗೆಟಿವ್ ಆಗಿ ಇವೆಲ್ಲ ಬರುತ್ತೆ. ತುಂಬಾ ಕೋಪ ಇರುತ್ತೆ, ತುಂಬಾ ಆರ್ಗ್ಯುಮೆಂಟ್ ಜಾಸ್ತಿ ಮಾಡ್ತೀರಾ, ಶಾರ್ಟ್ ಟೆಂಪರ್ ಜಾಸ್ತಿ ಇರುತ್ತೆ. ಇದನ್ನ ಕಮ್ಮಿ ಮಾಡ್ಕೊಂಡೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಮತ್ತೆ 2 ಬಂದೆ ಏನಾಗುತ್ತೆ ಅಂದ್ರೆ ಈ ಪರ್ಸನಲ್ ನಂಬರು ಡೇಟು ಮಂತು 2025 ಕೂಡಿದವಾಗ 2 ಬಂದೆ ಏನಾಗುತ್ತೆ ಅಂತ ಆಲ್ರೆಡಿ ಬೋರ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೋರ್ಡ್ ಹೇಳಿದ್ದೀನಿ. ಸೊ ನೀವು ಹೋಗಿ ಅದು ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಂದು 3 ಬಂದವ ಏನಾಗುತ್ತೆ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಕ್ಕೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೆ, ಖಂಡಿತ ಡೇಟು ಮಂತು 2025 ಆಡ್ ಮಾಡುವಾಗ 3 ಬಂತಂದ್ರೆ 3 ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಬರ್ತ್ಡೇ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗಿಂದ 3 ಬರುತ್ತೆ. ಫಸ್ಟ್ ನಿಮ್ಗೆ ಧೈರ್ಯ ಬರುತ್ತೆ, ನೀವು ಸ್ಪೋರ್ಟ್ಸ್ ಅಲ್ಲಿ, ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ಟ್ರೈ ಮಾಡ್ಬೋದು. ಮೇನ್ ಒನ್ ಆಫ್ ದಿ ಮೇನ್ ರೀಸನ್ ಏನಂದ್ರೆ ಸಿನಿಮಾಗೆ ಹೋಗೋದ್ರಕ ಮೇಯ್ನು ಈ ರೈಟರು, ಬುಕ್ ಪಬ್ಲಿಷರು, ಸಿಂಗರು, ಮ್ಯೂಸಿಕ್ ಡೈರೆಕ್ಟರು ಸಿನಿಮಾ ಒಳಗೆ ಹೋಗ್ಬೇಕು, ಸಿನಿಮಾದಲ್ಲಿ ಒಂದು ಸ್ಟಾರ್ ಆಗ್ಬೇಕನ್ನೋರಿಗೆ ಖಂಡಿತ ಈ ಪರ್ಸನಲ್ ನಂಬರ್ 3 ಬಂದೆ ಖಂಡಿತ ತುಂಬಾ ಸಕ್ಸಸ್ ಆಗ್ತಾರೆ. ಯೂಟ್ಯೂಬ್ ಅಲ್ಲಿ ತುಂಬಾ ವ್ಯೂಸು, ಮೇನ್ ಅಂದ್ರೆ ತುಂಬಾ ಫೇಮಸ್ ಆಗ್ತಾರೆ. ಯೂಟ್ಯೂಬ್ ಚಾನಲ್ ಇರೋರು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಾರೆ ಈ 3 ಬರೋರು. ಅದು ಇಲ್ದ್ರೆ ತುಂಬಾ ಇಮ್ಯಾಜಿನೇಷನ್ ಜಾಸ್ತಿ ಇರುತ್ತೆ, ಅಂದ್ರೆ ತುಂಬಾ ಕ್ರಿಯೇಟಿವ್ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ. ಈ ವರ್ಷ ಪೂರ್ತಿ ನಿಮಗೆ ಟ್ರಾವೆಲ್, ಬೆಂಗಳೂರು, ಮೈಸೂರು, ಚೆನ್ನೈ, ಇಡೀ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಟ್ರಾವೆಲಿಂಗ್ ಇರುತ್ತೆ, ರಿಸರ್ಚ್ ಮಾಡ್ತೀರಾ, ಹೊಸದಾಗಿ ಒಂದು ಪ್ರಾಡಕ್ಟ್ ಕಂಡುಹಿಡ್ತೀರಾ. ಆಂಟ್ರಪ್ರೆನರ್ ಸೆಲ್ಫ್ ಎಂಪ್ಲಾಯ್ಡ್ ಆಗೋದಕ್ಕೆ ಒನ್ ಆಫ್ ದಿ ಬೆಸ್ಟ್. ನಿಮಗೆ ಡೇಟು ಮಂತು 2025 ಆಡ್ ಮಾಡಿದಾಗ 3 ಬಂದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನೆಗೆಟಿವ್ ಏನಂದ್ರೆ ಈಗೋ, ಯಾಕಂದ್ರೆ ನೀವು ಈ 3 ಬಂದಾಗ ತುಂಬಾ ಸಕ್ಸಸ್ ಆಗ್ತೀರಾ, ತುಂಬಾ ಫೇಮಸ್ ಆಗ್ತೀರಾ. ಫೇಮಸ್ ಆಗುವಾಗ ನಿಮಗೆ ಕಂಪಲ್ಸರಿ ಈಗೋ ಬರುತ್ತೆ. ಈಗೋ ಮಾತ್ರ ಕಮ್ಮಿ ಮಾಡ್ಕೊಳ್ಳಿ. ಈಗೋ ಏನಾದ್ರು ತೋರ್ಸಕ್ ಹೋಗದೆ ಖಂಡಿತ ನಿಮ್ ಸಕ್ಸಸ್ ಡೌನ್ ಆಗ್ಬಿಡುತ್ತೆ. ಸೊ ಈಗೋ ಮಾತ್ರ ತೋರ್ಸಕ್ ಹೋಗ್ಬೇಡಿ. ಮತ್ತೆ ನಿಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಸರ್ಕಲ್ ಸರೌಂಡಿಂಗ್ ಅಲ್ಲಿ ತುಂಬಾ ಗಾಸಿಪ್ ಬರುತ್ತೆ. ಇವನು ಹಿಂಗಂತೆ, ಇವಳು ಹಂಗಂತೆ, ಅವ್ನು ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ ಅಂತ. ಇದು ಮತ್ತೆ ಕಮ್ಯುನಿಕೇಶನ್ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಫೋನ್ ಯೂಸ್ ಮಾಡೋ ಈ ಚಾಟಿಂಗು, ಕಮ್ಯುನಿಕೇಶನ್ ಇಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ಸ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಇದ್ರಲ್ಲಿ ಮಾತ್ರ ಸ್ವಲ್ಪ ಈಗೋ ವಿಚಾರದಲ್ಲಿ, ಗಾಸಿಪ್ ವಿಚಾರದಲ್ಲಿ, ಕಮ್ಯುನಿಕೇಶನ್ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಬೇರೆ ಎಲ್ಲ ಚೆನ್ನಾಗಿದೆ ಅಂತ ತೋರಿಸ್ತದೆ. ಇವಾಗ 4
ಡೇಟು ಮಂತ್ 2025 ಕೂಡುವಾಗ 4 ಬರಬೇಕು. 4 ಬಂದಾಗ ಏನಾಗುತ್ತೆ ಅಂದ್ರೆ ಈ 2025 ಅಲ್ಲಿ ಪರ್ಸನಲಿ ನಂಬರ್ 4 ಬಂದೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಲೈಫ್ ಒಂಥರ ತುಂಬಾ ಕಷ್ಟ ಆಗಿರುತ್ತೆ. ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡದೆ 4 ಬಂದವಾಗ ಖಂಡಿತ ನೀವು ಸ್ವಂತ ಮನೆ ಕಟ್ತೀರಾ, ಸ್ವಂತ ಓನ್ ಆಗಿ ವೆಹಿಕಲ್ ತಕೊಂಡು ಎಲ್ಲಾ ಪಾಸಿಬಿಲಿಟಿ ಇದೆ. ಅದು ನಾರ್ಮಲ್ ವೆಹಿಕಲ್ ಅಲ್ಲ ರೀ, ಲಕ್ಸುರಿ ಫಾರಿನ್ ವೆಹಿಕಲ್ ಅಂತಾರಲ್ಲ, ಮೇಡ್ ಇನ್ ಚೀನಾ, ಮೇಡ್ ಇನ್ ಜಪಾನ್, ಆ ಥರ ರಾಯಲ್ ಆಗಿ ರಿಚ್ ಆಗಿ ಮನೆ ಕಟ್ತೀರಾ, ಕಾರ್ ತಕೊಂತೀರಾ. ಅದ್ರ ಲೈಫು ತುಂಬಾ ರಿಸ್ಕ್ ಇರುತ್ತೆ, ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ಅಂತ ತೋರಿಸ್ತಿದ್ದೀರಾ. ಈ ಟೈಮಲ್ಲಿ ನೀವು ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀರಾ, ಥಿಂಕಿಂಗ್ ಚೆನ್ನಾಗಿರುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ, ತುಂಬಾ ನಾಲೆಜ್ ಇಂಪ್ರೂವ್ಮೆಂಟ್ ಗ್ರೋತ್ ಆಗುತ್ತೆ. ಸೊ ನೀವು ಯಾರ ಮೇಲೇನೂ ಡಿಪೆಂಡ್ ಆಗ್ದಿರಾ ಈ ಟೈಮಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಪರ್ಸನಲಿ ನಂಬರ್ 4 ಇರೋರು ಇದರಲ್ಲಿ ಒಂದೇ ಒಂದು ನಿಮಗೆ ಮೈನಸ್ ಪಾಯಿಂಟ್ ನೆಗೆಟಿವಿಟಿ ಏನಂದ್ರೆ, ಹಾರ್ಡ್ ವರ್ಕ್ ಮಾಡ್ತೀರಲ್ವಾ, ಹಾರ್ಡ್ ವರ್ಕ್ ಮಾಡುವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಎನರ್ಜಿ ಬಂದು ಲೋ ಆಗುತ್ತೆ. ಯಾಕಂದ್ರೆ ಪರ್ಸನಲಿ ನಂಬರ್ 4 ಬಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಹಾರ್ಡ್ ವರ್ಕ್ ಮಾಡದೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುತ್ತೆ. ಇಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗಿ ಎನರ್ಜಿ ತುಂಬಾ ಲೋ ಆಗ್ಬಿಡುತ್ತೆ. ಒಂಥರ ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ಈ ಏನ್ಕಪ್ಪ ಬದುಕಿದ್ದೀನಿ, ಸುಮ್ಮನೆ ಏನ್ಕಿ ಬದುಕೋದು, ಏನ್ಕ ಈ ಲೈಫೇ ಬೇಡ, ಈ ಜೀವನನೇ ಬೇಡ ಅನ್ಬಿಡುತ್ತೆ. ಯಾಕಂದ್ರೆ 4 ಅಂದ್ರೆ ರಾಹು. ರಾಹು ಅನ್ಕೊಂಡೆ ಮ್ಯಾಜಿಕ್ ದೊಡ್ಡ ರಿಚ್ ಆಗ್ತಾನೆ, ಇಲ್ಲ ಅಂದ್ರೆ ಫುಲ್ ಡಿಪ್ರೆಷನ್ ಹೋಗ್ಬಿಡುತ್ತೆ. ಸೊ ಈ ತರ ಇರುತ್ತೆ. ಇವೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಹೆಸರು ಕರೆಕ್ಟ್ ಆಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರು ಚೆನ್ನಾಗಿರ್ಬೇಕು. ಸೊ ಹೆಸರು ನೀವು ಕರೆಕ್ಷನ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪರ್ಸನಲಿ ನಂಬರ್ 5 ಡೇಟು ಮಂತು 2025 ಆಡ್ ಮಾಡಿದವಾಗ 5 ಬಂದ್ಬೇಕು. ಆ ತರ 5 ಬಂದೆ ಫಸ್ಟ್ ನೀವು ನಿಮ್ಮ ಲೈಫಲ್ಲಿ ಗುಡ್ ನ್ಯೂಸ್ ಅಂದ್ರೆ ಲಕ್ ಬರುತ್ತೆ, ಲವ್ ಮ್ಯಾರೇಜ್ ಆಗುತ್ತೆ, ಲೈಫ್ ಎಂಜಾಯ್ ಮಾಡಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. 5 ಅಂತ ಬಂದ್ಬಿಟ್ಟೆ ಲೈಫು, ಎಂಜಾಯ್ಮೆಂಟು, ಸಿಂಗಲ್ ಆಗಿರೋಕೆ ಲವ್ ಮಾಡೋದು, ಫುಲ್ ಫ್ರೆಂಡ್ಸ್ ಜೊತೆ ತಿರ್ಗಾಡೋದು, ಸಿನಿಮಾ, ಥಿಯೇಟರು, ಕ್ಲಬ್ಬು. ಈ ಟೈಮಲ್ಲಿ ತುಂಬಾ ಅಡಿಕ್ಷನ್ ಇರುತ್ತೆ. ಈ ಡ್ರಿಂಕ್ಸು, ಸ್ಮೋಕು, ಇವೆಲ್ಲ ಅಡಿಕ್ಷನ್, ಇವೆಲ್ಲ ತುಂಬಾ ಬಂದ್ಬಿಡುತ್ತೆ. ಸಿಂಗಲ್ ಆಗಿದ್ದೆ ಖಂಡಿತ ಲವ್ ಸೆಟ್ ಆಗ್ಬಿಡುತ್ತೆ. ಶೇರ್ ಮಾರ್ಕೆಟ್ ಅಂದ್ರೆ ಈ ಟ್ರೇಡಿಂಗು, ಶೇರ್ ಮಾರ್ಕೆಟು, ಗ್ಯಾಮ್ಲಿಂಗು, ಮತ್ತೆ ಈ ರಮ್ಮಿ ಗೇಮು, ಈ ಲಾಟ್ರಿಯಲ್ಲಿ ವಿನ್ ಆಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಿನಿಮಾ, ಯೂಟ್ಯೂಬು, ಸ್ಪೋರ್ಟ್ಸ್ ಹೋಗೋವರೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಿಮಗೆ ನಿಮ್ಮ ಆನ್ಸಿಸ್ಟರ್ ಪಿತ್ರ ಜೊತೆ ಆಸ್ತಿ ಸಿಗೋ ಎಲ್ಲ ಪಾಸಿಬಿಲಿಟಿ ಇದೆ. ಈ ಟೈಮಲ್ಲಿ ನಿಮಗೆ ಮಗು ಸಪೋಸ್ ಮಗು ಆಗಿಲ್ಲ ಅನ್ನೋರಿಗೆ ಈ ಡೇಟು ಮಂತು 2025 ಕೊಡುವಾಗ 5 ಬಂತಂದ್ರೆ ಖಂಡಿತ ಮಗು ಆಗೋ ಎಲ್ಲ ಚಾನ್ಸಸ್ ಇದೆ. ಲೈಫ್ ಒಂಥರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆದ್ರೆ ಒಂದೇ ಒಂದು ಒನ್ ಆಫ್ ದಿ ನೆಗೆಟಿವ್ ಪಾಯಿಂಟ್ ಏನಂದ್ರೆ ತುಂಬಾ ಬಂದ್ಬಿಟ್ಟು ನೀವು ಫೋಕಸ್ ಮಾಡೋದಿಲ್ಲ. ಯಾಕಂದ್ರೆ 5 ಬಂದ್ರೆ ನಾನು ಹೇಳ್ದಂಗೆ ಲಕ್ ಬಂದ್ಬಿಡುತ್ತೆ. ಲಕ್ ಬರುತ್ತೆ, ಆನ್ಸಿಸ್ಟರ್ ಪ್ರಾಪರ್ಟಿ ಬರುತ್ತೆ, ಮಗು ಆಗುತ್ತೆ, ಇವೆಲ್ಲ ಬರುತ್ತೆ. ಇವೆಲ್ಲ ಬಂದ ತಕ್ಷಣ ಸೊ ಅಷ್ಟೇ, ಇನ್ನೇನು ನನಗೆಲ್ಲ ಬರುತ್ತಂತ ಸುಮ್ಮನೆ ತುಂಬಾ ಲೇಜಿ ಆಗ್ಬಿಡ್ತೀರಾ. ಅದರಿಂದ ನೀವು ಫೋಕಸ್ ಮಾಡೋದು ಬಿಟ್ಬಿಡ್ತೀರಾ. ಸೊ ಆ ತಪ್ಪು ಮಾಡಕ್ ಹೋಗ್ಬೇಡಿ. ಅನ್ಫೋಕಸ್ಡ್ ಆಗಿರ್ಬೇಡಿ. ಆ ಥರ ಅನ್ಫೋಕಸ್ಡ್ ಆಗಿ ಕೊಟ್ಬಿಡುತ್ತೆ. ಅದಕ್ಕೆ ಕರೆಕ್ಷನ್, ನೇಮ್ ಕರೆಕ್ಷನ್ ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ನಿಮ್ಮ ಮೈಂಡ್ ಫೋಕಸ್ಸೇ ಮಾಡೋಕ್ಕಾಗಲ್ಲ. ಥಿಂಕಿಂಗ್ ಮಾತ್ರ ಜಾಸ್ತಿ ಇರುತ್ತೆ. 5 ಇದ್ದೆ ಸೊ ನಾನು ಒಂದೇ ತಿಂಗಳಲ್ಲಿ ದೊಡ್ಡ ಕೋಟೀಶ್ವರನ್ ಆಗ್ಬಿಡ್ತೀನಿ, ಒಂದೇ ನೈಟಲ್ಲಿ ಸ್ಟಾರ್ ಆಗ್ಬಿಡ್ತೀನಿ, ಯೂಟ್ಯೂಬಲ್ಲಿ ಫೇಮಸ್ ಆಗ್ಬಿಡ್ತೀನಿ, ಸ್ಟಾರ್ ಆಗ್ಬಿಡ್ತೀನಿ, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬಿಟ್ಟು ಕೋಟಿ ಗಟ್ಟಲೆ ದುಡ್ಡು ಬಿಡ್ತೀನಿ ಅಂತ ಚೆನ್ನಾಗಿ ನಿಮ್ಮ ಲೈಫಲ್ಲಿ ತುಂಬಾ ಹೈ ಲೆವೆಲ್ ನಾಲೆಜ್ ಹೋಗ್ಬಿಡುತ್ತೆ. ನಾಲೆಜ್ ಜಾಸ್ತಿ ಇರುತ್ತೆ. ಆದ್ರೆ ಆ 5 ಬರುವಾಗ ನಿಮ್ಮ ಫೋಕಸ್ ಇಲ್ದಿರ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಗೊತ್ತಿಲ್ದಿರ ವೇಸ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅನ್ಫೋಕಸ್ ಆಗೋದು, ಒಂಥರ ಲೈಫಲ್ಲಿ ಫೈಲ್ಯೂರ್ ಆಗೋದು, ಡೌನ್ ಆಗೋದು, ಇವೆಲ್ಲ ಇರುತ್ತೆ. ಇದು ನೋಡ್ಕೊಳ್ಳಿ. ಸೊ ಇವೆಲ್ಲ ಚೆನ್ನಾಗಿರ್ಬೇಕಂದ್ರೆ ಸಂಖ್ಯಾಶಾಸ್ತ್ರ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ನೇಮು ಕರೆಕ್ಷನ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು 6 ಡೇಟು ಮಂತು 2025 ಇವೆಲ್ಲ ಆಡ್ ಮಾಡಿದವಾಗ 6 ಬರ್ಬೇಕಾಗುತ್ತೆ. ಈ 6 ಬಂದವಾಗ ಏನಾಗುತ್ತಂದ್ರೆ ಫಸ್ಟ್ ನಿಮ್ಮ ಲೈಫಲ್ಲಿ ಬರೋದು
ಲಕ್ಸುರಿ, ದುಡ್ಡು, ಮನಿ. ಈ 6 ಬರುವಾಗ ಏನಾಗುತ್ತಂದ್ರೆ ಶುಕ್ರ ಚೆನ್ನಾಗಿ ದುಡ್ಡು ಕೊಡುತ್ತೆ. ಆಲ್ಮೋಸ್ಟ್ ಇದೊಂಥರ ಲೈಫ್ ಒಂಥರ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇದ್ದಂಗೆ. ಅಂದ್ರೆ ನಿಮಗೆ ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಈ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ ನಿಮ್ನ ತುಂಬಾ ಲವ್ ಮಾಡ್ತಾರೆ. ಸೊ ಇದು ಕೂಡ ಆಲ್ಮೋಸ್ಟ್ ಮ್ಯಾರೇಜ್. ಇದು ಲವ್ ಮ್ಯಾರೇಜ್ ಚೆನ್ನಾಗಿರುತ್ತೆ. 5 ಬಂದವ್ರಿಗೆ ಲವ್ ಸೆಟ್ ಆಗುತ್ತೆ. 6 ಬಂದವ್ರಿಗೆ ಲವ್ ಮ್ಯಾರೇಜ್ ಆಗುತ್ತೆ. ಮನಿ ಕ್ಯಾಶ್ ಫ್ಲೋ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಈ ಟೈಮಲ್ಲಿ ನೀವು ಹಾಕೊಳ್ಳೋ ಬಟ್ಟೆ, ಸ್ಟೋನ್ಸು, ಜ್ಯುವೆಲರಿ, ಮೇಕಪ್ ಐಟಮು ಎಲ್ಲ ಒಂಥರ ರಿಚ್, ರಾಯಲ್, ಲಕ್ಸುರಿ ಆಗಿರುತ್ತೆ. ನೀವು ಹೋಗೋ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಎಲ್ಲ ಒಂಥರ ಫಸ್ಟ್ ಕ್ಲಾಸ್ ಲಕ್ಸುರಿ ತರ ಇರುತ್ತೆ. ಈ ಟೈಮಲ್ಲಿ ಖಂಡಿತ ನಿಮಗೆ 6 ಬಂದವ್ರಿಗೆ ಮದುವೆ ಆಗ್ಬಿಡುತ್ತೆ. ಮೈನು ದುಡ್ಡು, ಲಕ್ಷ್ಮಿ. ಸೊ ಲಕ್ಷ ಗಟ್ಲೆ ದುಡ್ಡು ಬರುತ್ತೆ, ಕೋಟಿ ಗಟ್ಲೆ ದುಡ್ಡು ಮಾಡೋ ಎಲ್ಲಾ ಪಾಸಿಬಿಲಿಟಿ ಇರುತ್ತೆ. ಅದು ನೀವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಸಿನಿಮಾ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಸಪೋಸ್ ಸಿನಿಮಾಲಿದೆ ನೀವು ಖಂಡಿತ ಒಂದು ಸ್ಟಾರ್ ಹೀರೋ, ಸ್ಟಾರ್ ಹೀರೋಯಿನ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇರುತ್ತೆ. ನೀವು ಸಿನಿಮಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೆ. ಸಪೋಸ್ ಇಲ್ಲ ನಾನು ಸಿನಿಮಾದಲ್ಲಿ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ನಿಮ್ಮ ಊರಲ್ಲಿ, ನಿಮ್ಮ ಏರಿಯಾದಲ್ಲಿ, ಸಪೋಸ್ ನೀವು ಕಾಲೇಜ್ ಆಗಿದ್ರೆ, ಸೊ ನಿಮ್ಮ ಕಾಲೇಜ್ ಲೈಫಲ್ಲಿ, ನಿಮ್ಮ ಊರಲ್ಲಿ, ನಿಮ್ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಈ 1 ಇಯರ್ ಪೂರ್ತಿ ನೀವು ನೋಡಕ್ಕ ಒಂದು ಆರ್ಟಿಸ್ಟಿಕ್ ತರ ಇರ್ತೀರಾ. ಅಂದ್ರೆ ಒಂದು ಸೆಲೆಬ್ರಿಟಿ ತರ. ನಿಮ್ಗೆ ಒಳ್ಳೆ ರೆಸ್ಪಾನ್ಸು, ಸೊ ಒಳ್ಳೆ ಕಮೆಂಟ್ ಮಾಡೋರು, ಅಪ್ರಿಷಿಯೇಷನ್ ಮಾಡೋರು, ಪ್ರಪೋಸಲ್ ಮಾಡೋದು, ನಿಮ್ ನೋಡ್ಬಿಟ್ಟು ನೀವು ನೋಡಕ್ ಚೆನ್ನಾಗಿದ್ದೀರ ಅಂತ ರೆಕಗ್ನೈಸ್ ಮಾಡೋದು, ಇವೆಲ್ಲ ಜಾಸ್ತಿ ಇರುತ್ತೆ. ಈ 1 ಇಯರ್ ತುಂಬಾ ಲಕ್ಸುರಿ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದೇ ಒಂದು ಡ್ರಾಬ್ಯಾಕ್ ಐತೆ. ಏನಂದ್ರೆ ನೀವು ತುಂಬಾ ಡಿಸ್ಲೈಕ್ ಮಾಡ್ಬಿಡ್ತೀರಾ. ಅಂದ್ರೆ ನೀವೇ ಡಿಸ್ಲೈಕ್ ಮಾಡ್ಕೊಂಡ್ಬಿಡ್ತೀರಾ. ಸೊ ನನಗೆ ನನ್ನ ಹತ್ರ ಎಲ್ಲ ಐತೆ ಅಂದ್ಬಿಟ್ಟು ಒಂದೊಂದ್ಸರಿ ಈ ಮದುವೆ ಕೊಡಕ, ಹಣ ಕೊಡಕ ಈ ಸಂಖ್ಯಾಶಾಸ್ತ್ರ ಪ್ರಕಾರ ಪರ್ಸನಲಿ ನಂಬರ್ 6 ಚೆನ್ನಾಗಿರುತ್ತೆ. ಬಟ್ ನೀವು ಮ್ಯಾರೇಜ್ ಆಫರ್ ಬಂದಾಗ ಮ್ಯಾರೇಜ್ ಮಾಡ್ಕೊಬೇಕು. ಬಟ್ ನೀವು ಮಾಡ್ಕೊಂಡಿರಾ ನನ್ಗೆ ಈ ಮದುವೆ ಬೇಡ ಅಂದ್ಬಿಟ್ಟು ಡಿಸ್ಲೈಕ್ ಮಾಡ್ತೀರಾ. ಇದೇ ನೀವು ಮಾಡೋದು ತಪ್ಪು. ಮನಿ ಬರುತ್ತೆ. ಇವಾಗ 6 ಬಂದೆ, ಮದುವೆ ಬರುತ್ತೆ, ಒಳ್ಳೆ ದುಡ್ಡು ಬರುತ್ತೆ, ಸಿನಿಮಾಯಿಂದ ಆಪರ್ಚುನಿಟೀಸ್ ಬರುತ್ತೆ, ಲೈಫ್ ತುಂಬಾ ಲಕ್ಸುರಿ ಇರುತ್ತೆ. ಆಫರ್ ಬಂದಾಗ ನೀವು ಆಫರ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅದೇ ನಿಮ್ಮ ದೊಡ್ಡ ಡ್ರಾಬ್ಯಾಕ್. ಅದು ಮಾತ್ರ ಈ ವರ್ಷ ಮಾಡಕ್ ಹೋಗ್ಬೇಡಿ. ಮದುವೆ ಆಫರ್ ಬಂದೆ ಮದುವೆ ಮಾಡ್ಕೊಳ್ಳಿ 6 ಬಂದವಾಗ. ಹಂಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿದ್ರೆ ನಿಮ್ಗೆ ಲೈಫ್ ಸ್ಪಾಯ್ಲ್ ಆಗುತ್ತೆ. ಮತ್ತೆ ಮನಿ ಯಾವ ತರ ಬರುತ್ತಂದ್ರೆ, ಸಪೋಸ್ ನೀವು ಮನೇಲೆ ಸುಮ್ಮನೆ ಕುತ್ಕೊಂಡಿದ್ದೀರಿ, ಕೆಲಸ ಇಲ್ಲ, ಈ ಟೈಮಲ್ಲಿ ನಿಮಗೆ ಮನಿ ಸಂಪಾದಿಸೋದಕ್ಕೆ ಒಂದು ಒಳ್ಳೆ ಕಂಪನಿ ಜಾಬ್ ಬರುತ್ತೆ. ಆ ಜಾಬ್ ಹೋಗಿ ಒಂದು ಒಳ್ಳೆ ಪ್ಯಾಕೇಜ್ ಸ್ಯಾಲ್ರಿ ಬರುತ್ತೆ. ಒಳ್ಳೆ ಪ್ಯಾಕೇಜ್ ಇರೋ ಸ್ಯಾಲ್ರಿ ಬರುತ್ತೆ. ಅದು ಹೋಗಿ ದುಡ್ಡು ಕೊಡೋಕೆ ನಿಮ್ಗೆ ಆಪರ್ಚುನಿಟಿ ಬರುತ್ತೆ. ನೀವು ಯೂಸ್ ಮಾಡ್ಕೊಂಡೆ ಚೆನ್ನಾಗಿರುತ್ತೆ. ಇಲ್ಲ ನನಗೇನಂತ ನೀವು ನೆಗ್ಲೆಕ್ಟ್ ಮಾಡ್ಕೊಂಡೆ ನೀವೇ ಡಿಸ್ಲೈಕ್ ಮಾಡ್ಕೊಂಡಾಗುತ್ತೆ. ಆ ಥರ ನಿಮ್ಮ ಲೈಫ್ನ ಈ ಪರ್ಸನಲಿ ನಂಬರ್ 6 ಅಲ್ಲಿ ಬರೋ ಮದುವೆ ಆಫರ್ನ ರಿಜೆಕ್ಟ್ ಮಾಡಬೇಡಿ, ಜಾಬ್ ಆಫರ್ನ ರಿಜೆಕ್ಟ್ ಮಾಡಬೇಡಿ, ಲವ್ ರಿಜೆಕ್ಟ್ ಮಾಡಬೇಡಿ, ಲಕ್ಸುರಿನ ರಿಜೆಕ್ಟ್ ಮಾಡಬೇಡಿ. ಈ ತರ ರಿಜೆಕ್ಟ್ ಮಾಡೋದ್ರಿಂದ ನಿಮ್ಮ ಲೈಫ್ ತುಂಬಾ ಡೌನ್ ಆಗುತ್ತೆ. ಸೊ ಈ ರಿಜೆಕ್ಟ್ ಏನೋ ಮಾಡ್ದಿರಾ ಈ 2025 ಅಲ್ಲಿ ಪರ್ಸನಲಿ ನಂಬರ್ 6 ಆಗಿದೆ, ಬರೋ ಎಲ್ಲ ಆಪರ್ಚುನಿಟಿ ತುಂಬಾ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯೂಸ್ ಮಾಡ್ಕೊಂಡೆ ಲೈಫ್ ತುಂಬಾ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು 7 ಡೇಟು, ಮಂತು 2025 ಇವೆಲ್ಲ ಕೊಡ್ದವಾಗ ಪರ್ಸನಲಿ ನಂಬರ್ 7 ಬಂದವಾಗ ನಿಮ್ಮ ಲೈಫಲ್ಲಿ ಒನ್ ಆಫ್ ದಿ ಬೆಸ್ಟ್ ಏನಂದ್ರೆ, ನೀವೇನಾದ್ರು ಸ್ಟೂಡೆಂಟ್ ಆಗಿದ್ದೆ, ನಿಮ್ಗೆ ಒಂದು ಮೆಡಿಸನ್ ತುಂಬಾ ರಿಸರ್ಚ್ ಮಾಡಿ ಒಂದು ಮೆಡಿಸನ್, ಒಂದು ಮದ್ದು ಕಂಡು ಹಿಡಿತೀರಾ. ಬೇರೆ ಏನಾದ್ರು ಇದ್ದೆ, ನೀವು ಕೆಲ್ಸಕ್ಕೆ ಹೋಗೋರು, ಬಿಸ್ನೆಸ್ ಮಾಡೋರಾಗಿದ್ದೆ, ನಿಮ್ಗೆ ತುಂಬಾ ಪರ್ಫೆಕ್ಷನ್ ಇರುತ್ತೆ. ನನ್ಗೆ ಇದೇ ಇರಬೇಕು, ಹಿಂಗೆ ಇರಬೇಕು, ಅದು ಕರೆಕ್ಟ್ ಆಗಿ ಇರ್ಬೇಕಂತ ತುಂಬಾ ಪರ್ಫೆಕ್ಷನ್ ಆಗಿರುತ್ತೆ. ಈ ಟೈಮಲ್ಲಿ ನಿಮಗೆ ಒಂದು ಇಂಜಿನಿಯರು, ಡಾಕ್ಟರು, ಮೆಡಿಕಲ್ ಶಾಪ್ ಇರೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಈ ಟೈಮಲ್ಲಿ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೇನ್ ಜ್ಯೋತಿಷ್ಯ, ನೀವು ಜ್ಯೋತಿಷ್ಯ ಕಲಿಬೇಕು, ಸಂಖ್ಯಾಶಾಸ್ತ್ರ ಕಲಿಬೇಕು, ಟ್ಯಾರೋ ಟ್ರೇಡಿಂಗು, ರೇಖಿ, ಯೋಗ, ಇವೆಲ್ಲ
ಈ ಸ್ಪಿರಿಚುವಲ್ ಫೀಲ್ಡ್ ಸೇಮ್ ನೀವು ಕೂಡ ನಂತರ ಜ್ಯೋತಿಷ್ಯ, ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ, ಯೋಗ, ಮೆಡಿಟೇಷನ್, ಈ ಜ್ಯೋತಿಷ್ಯ, ಈ ಸೈನ್ಸ್, ಈ ಸ್ಪಿರಿಚುವಲ್ ಅನ್ನೋ ಫೀಲ್ಡ್ ನೀವು ಬರ್ಬೇಕಂದ್ರೆ 7 ಬರ್ಬೇಕು. ಅಂದ್ರೆ ಡೇಟು, ಮಂತ್, 2025 ಇವೆಲ್ಲ ಕೂಡಿದವಾಗ 7 ಬಂತಂದ್ರೆ ಖಂಡಿತ ನೀವು ಜ್ಯೋತಿಷ್ಯ 100% ಅಲ್ಲ 200% ನಿಮ್ಗೆ ಆಸಕ್ತಿ ಬರುತ್ತೆ. ನೀವು ಖಂಡಿತ ಜ್ಯೋತಿಷ್ಯ ಕಲ್ಕೊಂತೀರಾ, ಅದರಲ್ಲಿ ಸಕ್ಸಸ್ ಆಗುತ್ತೆ. ಆದ್ರೆ ಇದರಲ್ಲಿ ಒನ್ ಆಫ್ ದಿ ಡ್ರಾಬ್ಯಾಕ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಬರುತ್ತೆ. ಅದು ಯಾವ ತರ ಹೆಲ್ತ್ ಇಶ್ಯೂ ಅಂದ್ರೆ ನಿಮ್ ಕಣ್ಣು ಕಾಣಿಸೋದಿಲ್ಲ. ಎಕ್ಸಾಂಪಲ್, ನಿಮ್ಗ ಬೆನ್ನಲ್ಲಿ ಏನೋ ಒಂದು ಬೆನ್ನಲ್ಲಿ ಏನೋ ಒಂದು ನೋವ್ತಾ ಇರುತ್ತೆ. ನೀವು ಹಾಸ್ಪಿಟ್ಲ್ಗೆ ಹೋಗ್ತೀರಾ, ಟ್ಯಾಬ್ಲೆಟ್ ತಕೊಂತೀರಾ, ಇಂಜೆಕ್ಷನ್ ತಕೊಂತೀರಾ. ನೆಕ್ಸ್ಟ್ ಬಂದು ನೀವು ನಿಮ್ಮ ಬಾಡಿ ಪೂರ್ತಿ ಸ್ಕ್ಯಾನ್ ಮಾಡ್ತೀರಾ. ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಏನು ಇಲ್ಲ, ಪ್ರಾಬ್ಲಮ್ ತುಂಬಾ ಚೆನ್ನಾಗಿದೆ ಅಂತ ತೋರಿಸುತ್ತೆ. ಆದ್ರೆ ಖಂಡಿತ ಒನ್ ಆಫ್ ದಿ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಏನು ಕಾಣಿಸೋದಿಲ್ಲ. ಆದ್ರೆ ಕಣ್ಣು ಕಾಣಿಸ್ತೀರಾ ಏನಾನ ಒಂದು ಒಳಗಡೆ ಬಾಡಿಯಲ್ಲಿ ಏನಾದ್ರು ಒಂದು ಹೆಲ್ತ್ ಇಶ್ಯೂ ಇದ್ದೇ ಇರುತ್ತೆ. ಇದು ಸ್ವಲ್ಪ ನೀವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಈ 7 ಬಂದವರಿಗೆ ಸ್ಪಿರಿಚುವಲ್ ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗೋದು, ದಾನ ಮಾಡೋದು, ಸೋಷಿಯಲ್ ಸರ್ವಿಸು, ಜ್ಯೋತಿಷ್ಯ ಕಲಿಯೋದು, ಜ್ಯೋತಿಷ್ಯ ಕಲಿಕೊಂಡು ಅದ್ರಲ್ಲಿ ತುಂಬಾ ಒಂದು PhD ಮಾಡಿ ಒಂದು ಜ್ಯೋತಿಷ್ಯದಲ್ಲಿ ತುಂಬಾ ಫೇಮಸ್ ಆಗೋದು, ಈ ಸಂಖ್ಯಾಶಾಸ್ತ್ರ, ಓವರಾಲ್ ಜ್ಯೋತಿಷ್ಯ ಕಲಿಯೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ಅಂದ್ರೆ ಈ ನೆಗೆಟಿವ್ ಏನಂದ್ರೆ ಈ ತರ ತುಂಬಾ ಐಸೋಲೇಟೆಡ್ ಆಗ್ಬಿಡ್ತೀರಾ. ಐಸೋಲೇಷನ್ ಅಂತ ಹೇಳ್ತೀನಿ. ಐಸೋಲೇಷನ್ ಅಂದ್ರೆ ಎಕ್ಸಾಂಪಲ್, ಒಂದು ಊರಿದೆ, ಅದನ್ನ ಇಂಗ್ಲಿಷ್ ಅಲ್ಲಿ ಪ್ಯಾರವೇ ಪ್ಲೇಸಸ್ ಅಂತಾರೆ, ಐಸೋಲೇಟೆಡ್ ಪ್ಲೇಸಸ್ ಅಂತಾರೆ. ಎಕ್ಸಾಂಪಲ್, ಇವಾಗ ಹಳ್ಳಿ ಕಡೆ ದೊಡ್ಡ ದೊಡ್ಡ ಬೆಟ್ಟಗಳಿರುತ್ತೆ, ಬೆಟ್ಟಗಳು, ಗುಹೆಗಳಿರುತ್ತೆ. ಆ ಜಾಗಕ್ಕೆ ಯಾರು ಹೋಗೋದಿಲ್ಲ, ಜಸ್ಟ್ 1 ಮೆಂಬರ್ 2 ಮೆಂಬರ್ ಮಾತ್ರ ಹೋಗ್ತಾರೆ. ಅಂತ ಜಾಗಕ್ಕೆ ನೀವು ಹೋಗೋದು, ಅಲ್ಲಿ ಸ್ಟೇ ಮಾಡೋದು, ಒಂಟಿಯಾಗಿ ಇರೋದು, ಅಂದ್ರೆ ಯಾರು ಆ ಜಾಗಕ್ಕೆ ಜನಗಳೇ ಹೋಗೋದಿಲ್ಲ. ಸಪೋಸ್ ಒಂದು ಊರಲ್ಲಿ 1000 ಜನ ಅಂದ್ರೆ ಆ ಜಾಗಕ್ಕೆ 2-3 ಹೋಗ್ತಾರೆ. ಯಾರು ಜನಗಳು ಓಡಾಡ್ದಿರ ಇರೋ ಜಾಗಕ್ಕೆ ಹೋಗೋದು, ಆ ಪ್ಲೇಸ್ ನ ಐಸೋಲೇಟೆಡ್ ಪ್ಲೇಸಸ್ ಅಂತಾರೆ, ಪ್ಯಾರವೇ ಪ್ಲೇಸಸ್ ಅಂತಾರೆ. ಈ ಜಾಗಕ್ಕ ಈ ಪರ್ಸನಲ್ ಡೇಟು, ಮಂತು 2025 ಕೊಡುವಾಗ ಪರ್ಸನಲ್ ನಂಬರ್ 7 ಬಂದವಾಗ ಈ ಜಾಗಕ್ಕೆ ನೀವು ಹೋಗೋದು, ತಿರುಗಾಡೋದು, ಕುತ್ಕೊಂಡು ಯೋಚನೆ ಮಾಡೋದು, ಒಬ್ರೆ ನೀವೇ ಮಾತಾಡೋದು, ಇವೆಲ್ಲ ಇರುತ್ತೆ. ಈ ತರ ಇರುತ್ತೆ ಪರ್ಸನಲ್ ನಂಬರ್ 7 ಬಂದ್ರೆ. ಸ್ವಲ್ಪ ಡಿಪ್ರೆಷನ್ ಹೋಗೋಕ್ಕೂ ಪಾಸಿಬಿಲಿಟಿ ಇದೆ. ಇದು ನೆಕ್ಸ್ಟ್ ಪರ್ಸನಲ್ ನಂಬರ್ 8 ಡೇಟು, ಮಂತು 2025 ಕೊಡುವಾಗ ಪರ್ಸನಲ್ ನಂಬರ್ 8 ಬಂತಂದ್ರೆ ಫಸ್ಟ್ ಪಾಸಿಟಿವ್ ಏನಂದ್ರೆ ಪಿತ್ರಾರ್ಜಿತ ಆಸ್ತಿಯಿಂದ ಲಕ್ಷಗಟ್ಲು, ಕೋಟಿಗಟ್ಲ ದುಡ್ಡು ಬರ್ಬೋದು. ಯಾಕಂದ್ರೆ ಆಸ್ತಿನಿಂದ ಬರೋ ಅಮೌಂಟ್ ದೊಡ್ಡ ಅಮೌಂಟ್ ಆಗಿರುತ್ತೆ. 8 ಬಂದೆ ದುಡ್ಡು ಬರುತ್ತೆ. ಸೆಕೆಂಡ್ ಬಂದು, ಇದು ಪಾಸಿಟಿವ್, ನೆಗೆಟಿವ್ ಇನ್ನೂ 5 ಹೇಳ್ತೀವಿ. ಸೆಕೆಂಡ್ ವಿಚಾರ ಬಂದು ನಿಧಿ ಅಂತಾರಲ್ಲ, ನಿಧಿ. ಸೊ ಆಲ್ರೆಡಿ ಈ ಬಂಡೆ ಗುಟ್ಟುಗಳು, ಈ ಭೂಮಿಯಿಂದ ನಿಧಿ ಸಿಗುತ್ತಂತಾರಲ್ಲ, ನಿಧಿ, ವಜ್ರ, ಡೈಮಂಡ್ ಇವೆಲ್ಲ ಸಿಗುತ್ತೆ. ಇದು 8 ಬಂದು ಇವೆಲ್ಲ ಸಿಗುತ್ತೆ. ಆಸ್ತಿ ಬರುತ್ತೆ, ಆಸ್ತಿಯಿಂದ ದುಡ್ಡು ಬರುತ್ತೆ, ನಿಧಿ ಸಿಗುತ್ತೆ, ಇನ್ಶೂರೆನ್ಸ್, ನಿಮ್ಮ ಹೆಸರಲ್ಲಿ ನಿಮ್ಮ ತಂದೆ ತಾಯಿ ಏನಾದ್ರು ನಿಮಗಂತ ಇನ್ಶೂರೆನ್ಸ್ ಮಾಡಿಸಿಕ್ಕಿದ್ರೆ ಖಂಡಿತ 1 ಲಕ್ಷ ಗಟ್ಟಲೆ ಒಂದು ಇನ್ಶೂರೆನ್ಸ್ ಅಮೌಂಟ್ ನಿಮ್ಗೆ ಬರುತ್ತೆ. ಇವೆಲ್ಲ ಪಾಸಿಟಿವ್. ನೆಗೆಟಿವ್ ಏನಂದ್ರೆ ಏನೋ ಒಂದು ಕಾರಣಕ್ಕೆ ನಿಮ್ಮ ಪಾರ್ಟ್ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಸಡನ್ ಆಗಿ ಆಕ್ಸಿಡೆಂಟ್ ಆಗ್ಬೋದು, ಇಂಜುರಿ ಆಗ್ಬೋದು, ಸುಮ್ಮನೆ ನಿಮ್ಮ ಬಗ್ಗೆ ತಪ್ಪಾಗಿ ಪ್ರಚಾರ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಇಮೇಜ್ನ ಡ್ಯಾಮೇಜ್ ಮಾಡ್ಬೋದು. ನಿಮ್ಮ ಮೇಲೆ ಅಂದ್ರೆ ನಾರ್ಮಲ್ ಆಗಿ ನಿಮ್ಮ ಊರಲ್ಲಿ, ಅಕ್ಕಪಕ್ಕದಲ್ಲಿ, ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಇಲ್ಲ ಆಚೆ ಹೋಗ್ದವಾಗ ಬೇರೆ ನಾರ್ಮಲ್ ಆಗಿ ನೈಬರ್ಸ್ ಜೊತೆ, ಊರಲ್ಲಿ ಇರೋರ ಜೊತೆ ಮಾತಾಡೋ ಮಾತಿಂದ ಫೈಟಿಂಗು, ಅದು ಕೋರ್ಟು, ಕೇಸು, ಜೈಲು, ಕಳ್ತನ, ಸ್ಕ್ಯಾಮ್ ಆಗೋದು, ಮೋಸ ಹೋಗೋದು,
ಬಿಸ್ನೆಸ್ ಲಾಸ್ ಆಗೋದು, ಮತ್ತೆ ನಿಮ್ ಮನೆಯಲ್ಲಿ ಯಾರನ್ನ ಒಬ್ರು ಡೇಟು ಮಂತು 2025 ಕೂಡಿದವಾಗ ಈ ತರ 8 ಬಂದವಾಗ ನಿಮ್ ಮನೇಲಿ ಯಾರನ್ನ ಒಬ್ರು ತೀರೋಗ್ಬೋದು, ಡೆತ್ ಆಗ್ಬೋದು. ಈ ತರ ಎಲ್ಲ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎಲ್ಲ ಹೇಳ್ತೀನಿ. ಈ ಟೈಮ್ ಜಾಸ್ತಿ ನೀವು ಮಾತಾಡೋ ಮಾತು ಕಿರ್ಚಿದಂಗೆ ಇರುತ್ತೆ, ತುಂಬಾ ಲೌಡ್ ಆಗಿ ಮಾತಾಡ್ತೀರಾ. ನಂಗೆ ಲೈಫೇ ಬೇಡ, ಏನ್ ಬದುಕಿದೀನೋ, ತುಂಬಾ ಸೂಸೈಡ್ ಮಾಡ್ಕೊಬೇಕು ಹಂಗೆ ಹಿಂಗ ಅಂತ ಫುಲ್ಲು ಡಿಸ್ಟರ್ಬ್ ಆಗ್ಬಿಡುತ್ತೆ. ತುಂಬಾ ಕಿರ್ಚಾಡೋದು ಜಾಸ್ತಿ, ಈ ತರ ಇರುತ್ತೆ. ಇದೆಲ್ಲ ನೆಗೆಟಿವ್. ಬಟ್ ಪಾಸಿಟಿವ್, ಆಸ್ತಿ ಬಂದು ಒಂದೇಕ್ಕಿಂತ ಒಂದೇ ನಿಟ್ಟಿನಲ್ಲಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡು ಬರುತ್ತೆ, ನಿಧಿ ಸಿಗುತ್ತೆ, ಇವೆಲ್ಲ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಇದೆ. ಇವೆಲ್ಲ ಚೆನ್ನಾಗಿರ್ಬೇಕಂದ್ರೆ ಸಂಖ್ಯಾಶಾಸ್ತ್ರ ನಿಯಮಾವಳಿ ಪ್ರಕಾರ ನಿಮ್ಮ ಹೆಸರು ಕರೆಕ್ಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇದೆ ನನ್ನ ಹತ್ರ ಕರೆಕ್ಷನ್ ಮಾಡ್ಕೊಬೋದು. ಇಲ್ಲಾಂದ್ರೆ ತುಂಬಾ ಜನ ನ್ಯೂಮರಾಲಜಿ ಅವರೇ ಬರೀ ಸಂಖ್ಯಾಶಾಸ್ತ್ರ ಪ್ರಕಾರ ನ್ಯೂಮರಾಲಜಿ ಪ್ರಕಾರ ಹೆಸರು ಕರೆಕ್ಷನ್ ಮಾಡ್ಕೊಂಡು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಜ್ಯೋತಿಷ್ಯ ನೋಡಬೇಕು, ನ್ಯೂಮರಾಲಜಿ ನೋಡ್ಬೇಕು. ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಚೆನ್ನಾಗಿರ್ಬೇಕು. KP ಅಸ್ಟ್ರಾಲಜಿ ನೋಡಿ, KP ಅಸ್ಟ್ರಾಲಜಿ ದಶಾಭುಕ್ತಿ ಕಸ್ಪಲಿಂಗ್ ಇವೆಲ್ಲ ಇದು ನೋಡ್ಬೇಕು. ಜ್ಯೋತಿಷ್ಯ ಇಂಪಾರ್ಟೆಂಟು, ನ್ಯೂಮರಾಲಜಿ ಇಂಪಾರ್ಟೆಂಟು. ಜ್ಯೋತಿಷ್ಯ ನ್ಯೂಮರಾಲಜಿ ಎರಡು ಯಾರು ನೋಡ್ತಾರೋ ಅವ್ರ ಹತ್ರ ಹೋಗಿ ಒಳ್ಳೆ ಹೆಸರು ಕರೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಜಾತಕನು ತಳ್ಕೊರಿ. ನಾನು ಬಂದು ಎರಡು ನೋಡ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯನೂ ತಳ್ಕೊಬೋದು, ನೀವು ಅಜೆ ತಳ್ಕೊಬೋದು. ನಾನು ಎರಡು ಹೇಳ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತೀರಿ ನಮ್ಮ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಸೊ ಈ ತರ ಆಯ್ತು. ನೆಕ್ಸ್ಟ್ ಪರ್ಸನಲ್ ನಂಬರ್ 9 ಡೇಟು ಮಂತು 2025 ಕೂಡಿದವಾಗ 9 ಬರಬೇಕು. ಈ ತರ 9 ಬಂತಂದ್ರೆ ಫಸ್ಟ್ ಪ್ರಿಪರೇಷನ್ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇರೋರಿಗೆ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಮತ್ತೆ ಗೌರ್ಮೆಂಟ್ ಕೆಲಸ, ಪೊಲೀಸ್, ಆರ್ಮಿ, IPS, ಡಿಫೆನ್ಸು, ಮತ್ತೆ ಈ ಸೀಕ್ರೆಟ್ ಏಜೆಂಟು, ಮತ್ತೆ ಈ ಡಾಕ್ಟರ್ಸ್, ಇವರಿಗೆಲ್ಲ ಒನ್ ಆಫ್ ದಿ ಬೆಸ್ಟ್ ಟೈಮ್. ಮೇಯ್ನು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ಈ ಟೈಮಲ್ಲಿ ನೀವು ಡೇಟು ಮಂತು 2025 ಕೂಡಿದಾಗ 9 ಬಂತಂದ್ರೆ ಖಂಡಿತ ನೀವು ರಿಯಲ್ ಎಸ್ಟೇಟ್ ಮಾಡ್ಬೋದು, ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಇದ್ರಲ್ಲಿ ಒನ್ ಆಫ್ ದಿ ಡ್ರಾಬ್ಯಾಕ್ ಏನಂದ್ರೆ ಕೇರ್ಲೆಸ್ ಮಾಡೋದು ಜಾಸ್ತಿ. ನೀವು ತುಂಬಾ ಕೇರ್ಲೆಸ್ ಮಾಡ್ತೀರಾ. ಈ ತರ 9 ಬಂದವರು ಯಾವುದೇ ಕಾರಣಕ್ಕೂ ಇದು ನಿಮ್ಮ ಡ್ರಾಬ್ಯಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡ್ಕೊಬೇಡಿ. ಮತ್ತೆ ನೀವು ಮಾತಾಡೋದು ತುಂಬಾ ಹಾರ್ಶ್ ಆಗಿ ಮಾತಾಡ್ತೀರಾ. ಈ ವರ್ಷ ಪೂರ್ತಿ ನಿಮ್ ಕಣ್ಣು ತುಂಬಾ ರೆಡ್ ಆಗಿರುತ್ತೆ. ಡೇಟು ಮಂತು 2025 ಕೂಡಿದವಾಗ ಪರ್ಸನಲಿ ನಂಬರ್ 9 ಬಂದಾಗ ಕಣ್ಣು ರೆಡ್ ಆಗಿರುತ್ತೆ, ಶಾರ್ಟ್ ಟೆಂಪರು, ಕೋಪ ಜಾಸ್ತಿ ಬರುತ್ತೆ, ತಲೆನೋವು ಜಾಸ್ತಿ ಬರುತ್ತೆ, ರ್ಯಾಶ್ ಆಗಿ ಡ್ರೈವಿಂಗ್ ಮಾಡೋದು, ಮಾತಾಡದೆ ಬರೀ ಕೆಟ್ಟ ಮಾತೇ ಬರೋದು, ಇವೆಲ್ಲ ಜಾಸ್ತಿ ಇರುತ್ತೆ. ಇವೆಲ್ಲ ನೆಗೆಟಿವಿಟಿ, ಇದೆಲ್ಲ ಕಮ್ಮಿ ಮಾಡ್ಕೊಬೇಕು. ಸೊ ಒಂಥರ ಲೈಫಲ್ಲಿ ಇನ್ನೂ ಸಕ್ಸಸ್ ಇಲ್ಲ ಅಂತ ತುಂಬಾ ಒದ್ದಾಡ್ತಾರಲ್ಲ, ಇವ್ರಿಗೆ ಇವೆಲ್ಲ ಇರುತ್ತೆ. ಮೇಯ್ನು ಈ ಊರು ಬಿಟ್ಟು, ಎಕ್ಸಾಂಪಲ್ ಕರ್ನಾಟಕ ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ಮುಂಬೈಗೆ ಹೋಗೋದು, ಇಲ್ಲ ಆಂಧ್ರಾಗ ಹೋಗೋದು, ಇಲ್ಲ ಬೇರೆ ಫಾರಿನ್ಗೆ ಹೋಗೋದು, ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ಶಿಫ್ಟ್ ಆಗಿ ಬೇರೆ ಸ್ಟೇಟು, ಬೇರೆ ಡಿಸ್ಟಿಕ್, ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗೋದು, ಇವೆಲ್ಲ ತೋರಿಸುತ್ತೆ ಪರ್ಸನಲಿ ನಂಬರ್ 9 ಬಂದೆ. ಸೊ ಈ ವಿಡಿಯೋ ತುಂಬಾ ಲಾಂಗ್ ಅನ್ಕೊಂತೀನಿ, ಯಾಕಂದ್ರೆ ವೈಟ್ ಬೋರ್ಡ್ ಅಲ್ಲಿ ಹಾಕಿ ಡೇಟು ಮಂತು 2025 ಪ್ರಕಾರ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಕಂಪ್ಲೀಟ್ 1 ರಿಂದ 9 ಈ ವರ್ಷ ಪರ್ಸನಲಿ ನಂಬರ್ 1 to 9 ಬಂದೆ ಯಾವ ತರ ಇರುತ್ತೆ ಅಂತ ಹೇಳಿದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಮಿಸ್ ಮಾಡಿದಿರಾ ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಬಂದು ಬರೀ ಫೋನಲ್ಲಿ ಕನ್ಸಲ್ಟೆನ್ಸಿ ಇರುತ್ತೆ, ಡೈರೆಕ್ಟ್ ಆಗಿ ಯಾರು ಭೇಟಿ ಆಗ್ತಿಲ್ಲ, ಬರೀ ಫೋನ್ ಕನ್ಸಲ್ಟೆನ್ಸಿ ಮಾತ್ರ. ನಾನು ಜ್ಯೋತಿಷ್ಯ ಹೇಳ್ತೀನಿ, ನ್ಯೂಮರಾಲಜಿ ಹೇಳ್ತೀನಿ, ಮ್ಯಾನಿಫೆಸ್ಟ್ ಯೂನಿಯರ್ ಸಂಬಂಧಪಟ್ಟಿದ್ದು ಸ್ವಿಚ್ ವರ್ಡ್ಸ್ ಎಲ್ಲ ಕೊಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ದೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ, ನ್ಯೂಮರಾಲಜಿ, ನೇಮ್ ಕರೆಕ್ಷನು, ಯೂನಿಯರ್ ಸ್ವಿಚ್ ವರ್ಡ್ಸ್ ಇವೆಲ್ಲ ತಿಳ್ಕೊಬೋದು. ಜ್ಯೋತಿಷ್ಯ, ನ್ಯೂಮರಾಲಜಿ ತುಂಬಾ ಇಂಪಾರ್ಟೆಂಟು. ನಂಬರ್ಸ್ ಮುಖ್ಯನೇ, ಗ್ರಹಗಳು ಮುಖ್ಯ. ಜ್ಯೋತಿಷ್ಯ, ನ್ಯೂಮರಾಲಜಿ ಎರಡು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟ ಆಗಿದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಸೋಮವಾರದಿಂದ ಶುಕ್ರವಾರವರೆಗೂ 5 ದಿನ ಮಾತ್ರ ನ್ಯೂಮರಾಲಜಿ ಕನ್ಸಲ್ಟೇಷನ್ ಇರುತ್ತೆ, ಜ್ಯೋತಿಷ್ಯ ಕನ್ಸಲ್ಟೆನ್ಸಿ ಇರುತ್ತೆ. ನ್ಯೂಮರಾಲಜಿ, ಜ್ಯೋತಿಷ್ಯ ಎರಡು ಹೇಳ್ತೀನಿ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ 5 ದಿನ ಮಾತ್ರ ನ್ಯೂಮರಾಲಜಿ, ಅಸ್ಟ್ರಾಲಜಿ ಎರಡು ಇರುತ್ತೆ.
ಈ ಟೈಮಲ್ಲಿ ನೀವು ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಬೋದು. ಥ್ಯಾಂಕ್ ಯು ಸೋ ಮಚ್.